ವೀಕ್ಷಕರೇ, ಈ ಸಾರಿಯ ಸಿದ್ದರಾಮಯ್ಯ ಬಜೆಟ್ ಹಲಾಲ್ ಬಜೆಟ್ ವರ್ಸಸ್ ಸಮಪಾಲು ಬಜೆಟ್ ಅನ್ನೋ ವಿವಾದಕ್ಕೆ ಕಾರಣವಾಗಿದೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮುಸ್ಲಿಮರಿಗೆ ಭರ್ಜರಿ ಗಿಫ್ಟ್ ಕೊಟ್ಟಿರ್ತಕ್ಕಂಥದ್ದು. ಸಿದ್ದರಾಮಯ್ಯ ರಂಜಾನ್ ಗಿಫ್ಟ್, ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ ಮುಸ್ಲಿಮರಿಗೆ ಈ ಸಾರಿಯ ಬಜೆಟ್ನಲ್ಲಿ. ದಾಖಲೆಯ 16ನೇ ಬಜೆಟ್ ಮಂಡಿಸಿದ ಸಿದ್ದರಾಮಯ್ಯ ಈ ಸಾರಿ ಮುಸ್ಲಿಮರಿಗೆ ಭರ್ಜರಿ ಕೊಡುಗೆ ಕೊಟ್ಟಿದ್ದಾರೆ. ಇದು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ. ಕೆಐಎಡಿಬಿ ಜಾಗ ಹಂಚಿಕೆಯಲ್ಲೂ ಕೂಡ ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು. ಹಾಗೆಯೇ ವಕ್ಫ್ ಬೋರ್ಡ್ಗೆ ಬರೋಬ್ಬರಿ 150 ಕೋಟಿ. ವರ್ಷ ಪೂರ್ತಿ ಏನು ವಿವಾದದಲ್ಲಿ ಇತ್ತು, ವಕ್ಫ್ ಬೋರ್ಡ್ ಕಬಳಿಕೆಯಿಂದಾಗಿ ವಿವಾದದಲ್ಲಿದ್ದಂಥದ್ದು, ಬೇರೆ ಬೇರೆ ಜಾಗಗಳನ್ನ ತನ್ನದು ಅಂತ ಕಬಳಿಕೆ ಮಾಡ್ತಾ ಇದ್ದಂಥದ್ದು. ಅಂಥ ವಕ್ಫ್ ಬೋರ್ಡ್ಗೆ ಬರೋಬ್ಬರಿ 150 ಕೋಟಿ ವಕ್ಫ್ ಬೋರ್ಡ್ ಇಂಪ್ರೂವ್ಮೆಂಟ್ಗಾಗಿ ಕೊಟ್ಟಿರುವಂಥದ್ದು. ಇನ್ನು ಮುಸ್ಲಿಮರ ಕಾಲೋನಿಗೆ 1000 ಕೋಟಿ ಮುಸ್ಲಿಂ ಕಾಲೋನಿಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ಅಂತ. ಹಾಗೆಯೇ ವಿದ್ಯಾರ್ಥಿಗಳಲ್ಲೂ ಕೂಡ ವಿದ್ಯಾರ್ಥಿಗಳಲ್ಲಿ ಧರ್ಮದ ಆಧಾರದ ಮೇಲೆ ಡಿಫ್ರೆನ್ಶಿಯೇಟ್ ಮಾಡಿರ್ತಕ್ಕಂಥದ್ದು, ಅದು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ. ಅಲ್ಪಸಂಖ್ಯಾತ ವಿದ್ಯಾರ್ಥಿ ವೇತನವನ್ನು 30 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ. ಕೇವಲ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಅಂತಾನೆ ವಿಶೇಷವಾದ ಕಾಲೇಜುಗಳು, ವಿಶೇಷವಾದ ಸ್ಕಿಲ್ ಡೆವಲಪ್ಮೆಂಟ್, ಕೌಶಲ್ಯಾಭಿವೃದ್ಧಿ ಯೋಜನೆಗಳು ಇಂಥವನ್ನೆಲ್ಲ ಮಾಡ್ತಾ ಇದ್ದಾರೆ. ಇದನ್ನ ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ಮಾಡಬೇಕಾ ಅನ್ನುವಂಥದ್ದು ಪ್ರಶ್ನೆ. ಸೊ ಬಿಜೆಪಿ ಬಜೆಟ್ನ ವಿರುದ್ಧವಾಗಿ ಕಿಡಿಕಾರ್ತಾ ಇದೆ. ಇದು ಹಲಾಲ್ ಬಜೆಟ್ ಅಂತ ಸಾಕಷ್ಟು ಕಿಡಿಕಾರಿದೆ. ಕೇವಲ ಮುಸ್ಲಿಂ ತುಷ್ಟೀಕರಣಕ್ಕಾಗಿಯೇ ಈ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥದ್ದು ಅಂತ ಬಿಜೆಪಿ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದೆ. ರಂಜಾನ್ ಸಂದರ್ಭದಲ್ಲಿ ಮುಸ್ಲಿಮರಿಗೆ ಸಿದ್ದರಾಮಯ್ಯ ಭರ್ಜರಿ ಬಜೆಟ್ ಬಂಪರ್ ಕೊಟ್ಟಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಜಯ್ ಜನಹಳ್ಳಿ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಹಲಾಲ್ ಬಜೆಟ್ ಇದು ಅಂತ ಬಿಜೆಪಿ ಟೀಕಿಸಿದೆ. ಅಷ್ಟೇ ಅಲ್ಲ, ರಾಜ್ಯಾದ್ಯಂತ, ಕೇವಲ ರಾಜ್ಯಾದ್ಯಂತ ಅಲ್ಲ, ದೇಶಾದ್ಯಂತ. ವಿಜಯ್, ನಾನು ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ, ನನ್ನ ಧ್ವನಿ ಕೇಳ್ತಾ ಇದ್ರೆ, ದೇಶಾದ್ಯಂತ ಇದು ಚರ್ಚೆಗೆ ಕಾರಣವಾಗಿದೆ. ಅಪೀಸ್ಮೆಂಟ್ ಬಜೆಟ್, ತುಷ್ಟೀಕರಣ ಬಜೆಟ್ ಅಂತ ದೇಶಾದ್ಯಂತ ಚರ್ಚೆಗೆ ಕಾರಣವಾಗಿದೆ ಇವತ್ತಿನ ಸಿದ್ದರಾಮಯ್ಯನವರ ಬಜೆಟ್. ಸೊ ಏನಿದೆ ಅಪ್ಡೇಟ್ ಎರಡೂ ವಲಯಗಳಲ್ಲಿ, ಕಾಂಗ್ರೆಸ್ ಬಿಜೆಪಿ ವಲಯದಲ್ಲಿ, ಕರ್ನಾಟಕದಲ್ಲಿ ಬಜೆಟ್ ಆಧಾರಿತವಾಗಿ ಈ ಕ್ಷಣಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಸಹಜವಾಗಿ ಬಜೆಟ್ಟು ಯಾವುದೇ ಪಕ್ಷದವರು ಬಜೆಟ್ ಮಂಡಿಸಿದಾಗಲೂ ಕೂಡ, ಯಾವುದೇ ಮುಖ್ಯಮಂತ್ರಿ ಬಜೆಟ್ ಮಂಡಿಸಿದಾಗಲೂ ಕೂಡ ಸಹಜವಾಗಿ ಪ್ರತಿಪಕ್ಷಗಳು ಅದನ್ನು ಟೀಕೆ ಮಾಡುವಂಥದ್ದು ಕೂಡ ಸಹಜ ಆಗಿರುವಂಥದ್ದು. ಅಂದರೆ ಈಗ BJP ಕಾಲದಲ್ಲಿ ಬಜೆಟ್ ಮಂಡನೆ ಮಾಡೋ ಸಂದರ್ಭದಲ್ಲಿ ಕಾಂಗ್ರೆಸ್ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಭಾರಿ ವಿರೋಧವನ್ನು ವ್ಯಕ್ತಪಡಿಸುವಂಥದ್ದು, ಅದು ಶೂನ್ಯ ಬಜೆಟು, ಏನು ಬಜೆಟ್ ಅಭಿವೃದ್ಧಿ ಇಲ್ಲ ಅಂತ ಹೇಳುವಂಥದ್ದು. ಅದೇ ರೀತಿ ಕೂಡ ಈಗ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡೋ ಸಂದರ್ಭದಲ್ಲಿ ಕೂಡ BJP ಟೀಕೆಯನ್ನು ವ್ಯಕ್ತಪಡಿಸುವಂಥ ಸಹಜ ಆಗಿರುವಂಥದ್ದು. ಆದರೆ ಇಲ್ಲಿ ಚರ್ಚೆಯ ವಿಚಾರ ಮತ್ತು ಒಂದಷ್ಟು ಪ್ರಶ್ನೆಗಳ ವಿಚಾರ ಆಗಿರುವಂಥದ್ದು, ಬಜೆಟ್ನಲ್ಲಿ ಮುಸ್ಲಿಮರಿಗೆ ಹೆಚ್ಚು ಓಲೈಕೆ ನೀಡಲಾಗಿದೆ, ಹೆಚ್ಚು ಆದ್ಯತೆ ನೀಡಲಾಗಿದೆ ಅನ್ನುವಂಥದ್ದು. ತೆಗೆದುಕೊಂಡಿರುವಂಥ ಬಜೆಟ್ನಲ್ಲಿ ಘೋಷಣೆ ಮಾಡಿರುವಂಥ ಒಂದಷ್ಟು ಏನು ಯೋಜನೆಗಳಿದೆ, ಅದು ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು. ಅಂದರೆ ಸರ್ಕಾರಿ ಕಾಮಗಾರಿಯ ಗುತ್ತಿಗೆ ವಿಚಾರದಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕೊಡುವಂಥ ಪ್ರಸ್ತಾಪವನ್ನು ಬಜೆಟ್ನಲ್ಲಿ ಯಾಕೆ ಘೋಷಣೆ ಮಾಡಬೇಕಾಗಿತ್ತು? ಅದು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ, ಅದಾದ ನಂತರ ಸದನ ಚರ್ಚೆ ಮಾಡಿ ನಂತರ ಅದನ್ನು ತರ್ಬೋದಾಗಿತ್ತಲ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆ ಉದ್ಭವ ಆಗಿರುತ್ತೆ. ಅದೇ ರೀತಿ KIADBಯಲ್ಲಿ ಕೊಡುವಂಥ ಭೂಮಿಯಲ್ಲೂ ಕೂಡ ಮೀಸಲಾತಿ ಕೊಟ್ಟಿರುವಂಥದ್ದು ಮುಸ್ಲಿಮರಿಗೆ. ಇದು ಒಂದು ರೀತಿ ಅಪೀಸ್ಮೆಂಟ್ ಪೊಲಿಟಿಕ್ಸ್ ಅನ್ನುವಂಥದ್ದು BJPಯಲ್ಲಿ ಸಾಕಷ್ಟು ಚರ್ಚೆ ವಿಚಾರ ಆಗಿರುತ್ತದೆ. ಜೊತೆಗೆ ಈಗ BJPಯ ಒಂದು ಆರೋಪಗಳಿಗೆ ಪುಷ್ಟಿ ನೀಡುವಂತೆ ಸಚಿವ ಜಮೀರ್ ಅಹ್ಮದ್ ಖಾನ್ ಮಾತಾಡಿರುವಂಥದ್ದು, 14% ರಾಜ್ಯದಲ್ಲಿ ಮುಸ್ಲಿಂ ಜನಸಂಖ್ಯೆ ಇದೆ, ಅದರ ಪ್ರಕಾರ 60,000 ಕೋಟಿ ಕೊಡಬೇಕಾಯಿತು ಅಂತ ಹೇಳಿಕೆ ಕೊಟ್ಟಿರುವಂಥದ್ದೇನಿದೆ, ಅದು ಈಗ BJPಗೆ ದೊಡ್ಡ ರಾಜಕೀಯ ಅಸ್ತ್ರವಾಗಿ ಸಿಕ್ಕಿರುವಂಥದ್ದು, ದೊಡ್ಡ ಮಟ್ಟದ ಚರ್ಚೆ ವಿಚಾರ ಆಗಿರುವಂಥದ್ದು. ಅಂದರೆ ಸಮುದಾಯವಾರು ಮೀಸಲಾತಿ ಸಂಬಂಧಪಟ್ಟಂತೆ ಅಥವಾ ಸಮುದಾಯವರು ಬಜೆಟ್ನಲ್ಲಿ ಈಗ ಕೊಡಬೇಕಂತ ಹೊಸ ಚರ್ಚೆಯನ್ನು ಹುಟ್ಟಾಕಿರುವಂಥದ್ದು. ಇದಕ್ಕೆಲ್ಲವೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಾರ್ವಜನಿಕವಾಗಿ ಮತ್ತು BJP ಕೂಡ ಈ ವಿಚಾರವನ್ನು ಸಾಕಷ್ಟು ಕೂಡ ವೈರಲ್ ಮಾಡ್ತಾ ಇರುವಂಥದ್ದು, ಹೇಳಿಕೆಗಳು ಮತ್ತು ಮತ್ತೊಂದು ಕಡೆ ಏನು ಆ ರೀತಿ ಪೋಸ್ಟರ್ಗಳನ್ನು ಹಾಕಿ. ಈಗ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಶ್ರೀಲಕ್ಷ್ಮಿ. ನಾಳೆ ಅಂದರೆ ಸೋಮವಾರದಿಂದ ಮತ್ತೆ ಬಜೆಟ್ ಮೇಲಿನ ಚರ್ಚೆ ಆರಂಭ ಆಗುತ್ತೆ. ಆಗ ಸದನದ ಒಳಗಡೆ ಮತ್ತಷ್ಟು ಕಾವೇರುವಂಥ ಸಾಧ್ಯತೆ ಇರುವಂಥದ್ದು. ಪ್ರತಿಪಕ್ಷ BJP ಮತ್ತು JDS ಇದೇ ವಿಚಾರವನ್ನು ಮುನ್ನೆಲೆ ಪ್ರಮುಖ ಚರ್ಚೆಗೆ ತರುವಂಥದ್ದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. ವೀಕ್ಷಕರೇ, ಈ ಸಾರಿಯ ಸಿದ್ದರಾಮಯ್ಯ ಬಜೆಟ್ ಹಲಾಲ್ ಬಜೆಟ್ ವರ್ಸಸ್ ಸಮಪಾಲು ಬಜೆಟ್ ಅನ್ನೋ ವಿವಾದಕ್ಕೆ ಕಾರಣವಾಗಿದೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮುಸ್ಲಿಮರಿಗೆ ಭರ್ಜರಿ ಗಿಫ್ಟ್ ಕೊಟ್ಟಿರ್ತಕ್ಕಂಥದ್ದು. ಸಿದ್ದರಾಮಯ್ಯ ರಂಜಾನ್ ಗಿಫ್ಟ್, ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ ಮುಸ್ಲಿಮರಿಗೆ ಈ ಸಾರಿಯ ಬಜೆಟ್ನಲ್ಲಿ. ದಾಖಲೆಯ 16ನೇ ಬಜೆಟ್ ಮಂಡಿಸಿದ ಸಿದ್ದರಾಮಯ್ಯ ಈ ಸಾರಿ ಮುಸ್ಲಿಮರಿಗೆ ಭರ್ಜರಿ ಕೊಡುಗೆ ಕೊಟ್ಟಿದ್ದಾರೆ. ಇದು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ.
ಕೆಐಎಡಿಬಿ ಜಾಗ ಹಂಚಿಕೆಯಲ್ಲೂ ಕೂಡ ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು. ಹಾಗೆಯೇ ವಕ್ಫ್ ಬೋರ್ಡ್ಗೆ ಬರೋಬ್ಬರಿ 150 ಕೋಟಿ. ವರ್ಷ ಪೂರ್ತಿ ಏನು ವಿವಾದದಲ್ಲಿ ಇತ್ತು, ವಕ್ಫ್ ಬೋರ್ಡ್ ಕಬಳಿಕೆಯಿಂದಾಗಿ ವಿವಾದದಲ್ಲಿದ್ದಂಥದ್ದು, ಬೇರೆ ಬೇರೆ ಜಾಗಗಳನ್ನ ತನ್ನದು ಅಂತ ಕಬಳಿಕೆ ಮಾಡ್ತಾ ಇದ್ದಂಥದ್ದು. ಅಂಥ ವಕ್ಫ್ ಬೋರ್ಡ್ಗೆ ಬರೋಬ್ಬರಿ 150 ಕೋಟಿ ವಕ್ಫ್ ಬೋರ್ಡ್ ಇಂಪ್ರೂವ್ಮೆಂಟ್ಗಾಗಿ ಕೊಟ್ಟಿರುವಂಥದ್ದು. ಇನ್ನು ಮುಸ್ಲಿಮರ ಕಾಲೋನಿಗೆ 1000 ಕೋಟಿ ಮುಸ್ಲಿಂ ಕಾಲೋನಿಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ಅಂತ. ಹಾಗೆಯೇ ವಿದ್ಯಾರ್ಥಿಗಳಲ್ಲೂ ಕೂಡ ವಿದ್ಯಾರ್ಥಿಗಳಲ್ಲಿ ಧರ್ಮದ ಆಧಾರದ ಮೇಲೆ ಡಿಫ್ರೆನ್ಶಿಯೇಟ್ ಮಾಡಿರ್ತಕ್ಕಂಥದ್ದು, ಅದು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ. ಅಲ್ಪಸಂಖ್ಯಾತ ವಿದ್ಯಾರ್ಥಿ ವೇತನವನ್ನು 30 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ. ಕೇವಲ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಅಂತಾನೆ ವಿಶೇಷವಾದ ಕಾಲೇಜುಗಳು, ವಿಶೇಷವಾದ ಸ್ಕಿಲ್ ಡೆವಲಪ್ಮೆಂಟ್, ಕೌಶಲ್ಯಾಭಿವೃದ್ಧಿ ಯೋಜನೆಗಳು ಇಂಥವನ್ನೆಲ್ಲ ಮಾಡ್ತಾ ಇದ್ದಾರೆ. ಇದನ್ನ ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ಮಾಡಬೇಕಾ ಅನ್ನುವಂಥದ್ದು ಪ್ರಶ್ನೆ. ಸೊ ಬಿಜೆಪಿ ಬಜೆಟ್ನ ವಿರುದ್ಧವಾಗಿ ಕಿಡಿಕಾರ್ತಾ ಇದೆ. ಇದು ಹಲಾಲ್ ಬಜೆಟ್ ಅಂತ ಸಾಕಷ್ಟು ಕಿಡಿಕಾರಿದೆ. ಕೇವಲ ಮುಸ್ಲಿಂ ತುಷ್ಟೀಕರಣಕ್ಕಾಗಿಯೇ ಈ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥದ್ದು ಅಂತ ಬಿಜೆಪಿ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದೆ. ರಂಜಾನ್ ಸಂದರ್ಭದಲ್ಲಿ ಮುಸ್ಲಿಮರಿಗೆ ಸಿದ್ದರಾಮಯ್ಯ ಭರ್ಜರಿ ಬಜೆಟ್ ಬಂಪರ್ ಕೊಟ್ಟಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಜಯ್ ಜನರಳ್ಳಿ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಹಲಾಲ್ ಬಜೆಟ್ ಇದು ಅಂತ ಬಿಜೆಪಿ ಟೀಕಿಸಿದೆ. ಅಷ್ಟೇ ಅಲ್ಲ, ರಾಜ್ಯಾದ್ಯಂತ, ಕೇವಲ ರಾಜ್ಯಾದ್ಯಂತ ಅಲ್ಲ, ದೇಶಾದ್ಯಂತ. ವಿಜಯ್, ನಾನು ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ, ನನ್ನ ಧ್ವನಿ ಕೇಳ್ತಾ ಇದ್ರೆ, ದೇಶಾದ್ಯಂತ ಇದು ಚರ್ಚೆಗೆ ಕಾರಣವಾಗಿದೆ. ಅಪೀಸ್ಮೆಂಟ್ ಬಜೆಟ್, ತುಷ್ಟೀಕರಣ ಬಜೆಟ್ ಅಂತ ದೇಶಾದ್ಯಂತ ಚರ್ಚೆಗೆ ಕಾರಣವಾಗಿದೆ ಇವತ್ತಿನ ಸಿದ್ದರಾಮಯ್ಯನವರ ಬಜೆಟ್. ಸೊ ಏನಿದೆ ಅಪ್ಡೇಟ್ ಎರಡೂ ವಲಯಗಳಲ್ಲಿ, ಕಾಂಗ್ರೆಸ್ ಬಿಜೆಪಿ ವಲಯದಲ್ಲಿ, ಕರ್ನಾಟಕದಲ್ಲಿ ಬಜೆಟ್ ಆಧಾರಿತವಾಗಿ ಈ ಕ್ಷಣಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಸಹಜವಾಗಿ ಬಜೆಟ್ಟು ಯಾವುದೇ ಪಕ್ಷದವರು ಬಜೆಟ್ ಮಂಡಿಸಿದಾಗಲೂ ಕೂಡ, ಯಾವುದೇ ಮುಖ್ಯಮಂತ್ರಿ ಬಜೆಟ್ ಮಂಡಿಸಿದಾಗಲೂ ಕೂಡ ಸಹಜವಾಗಿ ಪ್ರತಿಪಕ್ಷಗಳು ಅದನ್ನು ಟೀಕೆ ಮಾಡುವಂಥದ್ದು ಕೂಡ ಸಹಜ ಆಗಿರುವಂಥದ್ದು. ಅಂದರೆ ಈಗ ಬಿ ಜೆ ಪಿ ಕಾಲದಲ್ಲಿ ಬಜೆಟ್ ಮಂಡನೆ ಮಾಡೋ ಸಂದರ್ಭದಲ್ಲಿ ಕಾಂಗ್ರೆಸ್ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಭಾರಿ ವಿರೋಧವನ್ನು ವ್ಯಕ್ತಪಡಿಸುವಂಥದ್ದು, ಅದು ಶೂನ್ಯ ಬಜೆಟು, ಏನು ಬಜೆಟ್ ಅಭಿವೃದ್ಧಿ ಇಲ್ಲ ಅಂತ ಹೇಳುವಂಥದ್ದು. ಅದೇ ರೀತಿ ಕೂಡ ಈಗ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡೋ ಸಂದರ್ಭದಲ್ಲಿ ಕೂಡ ಬಿ ಜೆ ಪಿ ಟೀಕೆಯನ್ನು ವ್ಯಕ್ತಪಡಿಸುವಂಥ ಸಹಜ ಆಗಿರುವಂಥದ್ದು. ಆದರೆ ಇಲ್ಲಿ ಚರ್ಚೆಯ ವಿಚಾರ ಮತ್ತು ಒಂದಷ್ಟು ಪ್ರಶ್ನೆಗಳ ವಿಚಾರ ಆಗಿರುವಂಥದ್ದು, ಬಜೆಟ್ನಲ್ಲಿ ಮುಸ್ಲಿಮರಿಗೆ ಹೆಚ್ಚು ಓಲೈಕೆ ನೀಡಲಾಗಿದೆ, ಹೆಚ್ಚು ಆದ್ಯತೆ ನೀಡಲಾಗಿದೆ ಅನ್ನುವಂಥದ್ದು. ತೆಗೆದುಕೊಂಡಿರುವಂಥ ಬಜೆಟ್ನಲ್ಲಿ ಘೋಷಣೆ ಮಾಡಿರುವಂಥ ಒಂದಷ್ಟು ಏನು ಯೋಜನೆಗಳಿದೆ, ಅದು ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು. ಅಂದರೆ ಸರ್ಕಾರಿ ಕಾಮಗಾರಿಯ ಗುತ್ತಿಗೆ ವಿಚಾರದಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕೊಡುವಂಥ ಪ್ರಸ್ತಾಪವನ್ನು ಬಜೆಟ್ನಲ್ಲಿ ಯಾಕೆ ಘೋಷಣೆ ಮಾಡಬೇಕಾಗಿತ್ತು? ಅದು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ, ಅದಾದ ನಂತರ ಸದನ ಚರ್ಚೆ ಮಾಡಿ ನಂತರ ಅದನ್ನು ತರ್ಬೋದಾಗಿತ್ತಲ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆ ಉದ್ಭವ ಆಗಿರುತ್ತೆ. ಅದೇ ರೀತಿ KIADBಯಲ್ಲಿ ಕೊಡುವಂಥ ಭೂಮಿಯಲ್ಲೂ ಕೂಡ ಮೀಸಲಾತಿ ಕೊಟ್ಟಿರುವಂಥದ್ದು ಮುಸ್ಲಿಮರಿಗೆ. ಇದು ಒಂದು ರೀತಿ ಅಪೀಸ್ಮೆಂಟ್ ಪೊಲಿಟಿಕ್ಸ್ ಅನ್ನೋಂಥದ್ದು BJPಯಲ್ಲಿ ಸಾಕಷ್ಟು ಚರ್ಚೆ ವಿಚಾರ ಆಗಿರುತ್ತದೆ. ಜೊತೆಗೆ ಈಗ BJPಯ ಒಂದು ಆರೋಪಗಳಿಗೆ ಪುಷ್ಟಿ ನೀಡುವಂತೆ ಸಚಿವ ಜಮೀರ್ ಅಹ್ಮದ್ ಖಾನ್ ಮಾತಾಡಿರುವಂಥದ್ದು, 14% ರಾಜ್ಯದಲ್ಲಿ ಮುಸ್ಲಿಂ ಜನಸಂಖ್ಯೆ ಇದೆ, ಅದರ ಪ್ರಕಾರ 60,000 ಕೋಟಿ ಕೊಡಬೇಕಾಯಿತು ಅಂತ ಹೇಳಿಕೆ ಕೊಟ್ಟಿರುವಂಥದ್ದು ಏನಿದೆ, ಅದು ಈಗ BJPಗೆ ದೊಡ್ಡ ರಾಜಕೀಯ ಅಸ್ತ್ರವಾಗಿ ಸಿಕ್ಕಿರುವಂಥದ್ದು, ದೊಡ್ಡ ಮಟ್ಟದ ಚರ್ಚೆ ವಿಚಾರ ಆಗಿರುವಂಥದ್ದು. ಅಂದರೆ ಸಮುದಾಯವಾರು ಮೀಸಲಾತಿ ಸಂಬಂಧಪಟ್ಟಂತೆ ಅಥವಾ ಸಮುದಾಯವರು ಬಜೆಟ್ನಲ್ಲಿ ಈಗ ಕೊಡಬೇಕಂತ ಹೊಸ ಚರ್ಚೆಯನ್ನು ಹುಟ್ಟಾಕಿರುವಂಥದ್ದು. ಇದಕ್ಕೆಲ್ಲವೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಾರ್ವಜನಿಕವಾಗಿ ಮತ್ತು BJP ಕೂಡ ಈ ವಿಚಾರವನ್ನು ಸಾಕಷ್ಟು ಕೂಡ ವೈರಲ್ ಮಾಡ್ತಾ ಇರುವಂಥದ್ದು, ಹೇಳಿಕೆಗಳು ಮತ್ತು ಮತ್ತೊಂದು ಕಡೆ ಏನು ಆ ರೀತಿ ಪೋಸ್ಟರ್ಗಳನ್ನು ಹಾಕಿ. ಈಗ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಶ್ರೀಲಕ್ಷ್ಮಿ. ನಾಳೆ ಅಂದರೆ ಸೋಮವಾರದಿಂದ ಮತ್ತೆ ಬಜೆಟ್ ಮೇಲಿನ ಚರ್ಚೆ ಆರಂಭ ಆಗುತ್ತೆ. ಆಗ ಸದನದ ಒಳಗಡೆ ಮತ್ತಷ್ಟು ಕಾವೇರುವಂಥ ಸಾಧ್ಯತೆ ಇರುವಂಥದ್ದು. ಪ್ರತಿಪಕ್ಷ BJP ಮತ್ತು JDS ಇದೇ ವಿಚಾರವನ್ನು ಮುನ್ನೆಲೆ ಪ್ರಮುಖ ಚರ್ಚೆಗೆ ತರುವಂಥದ್ದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ.